ಡೆವಿಲ್ ಗ್ಯಾಂಗ್ನ ನ್ಯಾಯಾಂಗ ಬಂಧನ ಅವಧಿ ಇವತ್ತು ಮುಕ್ತಾಯ ಆಗ್ತಾ ಇದೆ. ಈ ಹಿನ್ನೆಲೆ ಜಡ್ಜ್ ಮುಂದೆ ಡೆವಿಲ್ ಟೀಮ್ ಹಾಜರಾಗಿದೆ. 24ನೇ ACMM ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ. ಇವತ್ತು ದರ್ಶನ್ ನ್ಯಾಯಾಂಗ ಬಂಧನ ಅಂತ್ಯವಾಗ್ತಾ ಇರೋ ಹಿನ್ನೆಲೆ ಪೊರ್ಕಿ ಪಟಾಲಂ ಈಗ ಜಡ್ಜ್ ಮುಂದೆ ಹಾಜರಾಗಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಎಲ್ಲ ಆರೋಪಿಗಳು ಹಾಜರಾಗಿದ್ದಾರೆ. ನಿನ್ನೆಯಷ್ಟೇ ಇವರ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯ ಆಗಿದ್ದ ಹಿನ್ನೆಲೆ ಇವರೆಲ್ಲರನ್ನೂ ಕೂಡ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿತ್ತು. ನಿನ್ನೆ ಎವಿಡೆನ್ಸ್ ವಿಚಾರವಾಗಿ ಅಲ್ಲಿ ಚರ್ಚೆಯಾಗಿ ನಾಳೆಗೆ ವಿಚಾರಣೆಯನ್ನ ಮುಂದೂಡೋಣ ಅಂತ ಹೇಳಿ ಜಡ್ಜ್ ಅವರು ಹೇಳಿದರು. ಸೊ ಮತ್ತೆ ಒಂದು ದಿನ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆಯಾಗಿತ್ತು. ಸೊ ಇವತ್ತು ಮತ್ತೆ ಈ ಎಲ್ಲ 17 ಆರೋಪಿಗಳನ್ನು ಪೊರ್ಕಿ ಪಟಾಲಮನ್ನ ಈಗ ಮತ್ತೆ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದೆ. ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಇವರೆಲ್ಲರನ್ನೂ ಕೂಡ ಈಗ 24ನೇ ACMM ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಇವತ್ತೇನಾಗುತ್ತೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಚಾರ್ಜ್ ಶೀಟ್ನ ಸ್ವ ಇಚ್ಛಾ ಹೇಳಿಕೆಗಳು ರಾಜ್ಯದಾದ್ಯಂತ ಚರ್ಚೆಯಾಗಿವೆ. ಕೋರ್ಟ್ನ ಗಮನಕ್ಕೂ ಕೂಡ ಈಗಾಗಲೇ ಈ ಎಲ್ಲ ವಿಚಾರಗಳು ಬಂದಿರೋದು. ಸೊ ಮುಂದೇನು ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇರೋದು. ದರ್ಶನ್ ಪರ ವಕೀಲರು ದರ್ಶನ್ಗೆ ಜಾಮೀನು ಕೊಡಿಸುವಲ್ಲಿ ಯಶಸ್ವಿ ಆಗ್ತಾರಾ? ಯಾವುದೇ ಕಾರಣಕ್ಕೂ ದರ್ಶನ್ಗೆ ಜಾಮೀನು ಸಿಗಬಾರದು ಅಂತ SPP ಮೊದಲಿನಿಂದನೂ ಕೂಡ ವಾದ ಮಾಡ್ತಾ ಬರ್ತಾ ಇದ್ದಾರೆ. ಈಗ ಯಾವ ರೀತಿಯ ಅಥವಾ ಯಾವ ಅಂಶಗಳನ್ನು ಇಟ್ಕೊಂಡು ವಾದ ಮಂಡನೆ ಮಾಡ್ತಾರೆ, ಜಾಮೀನು ಸಿಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಮತ್ತೊಂದು ಕಡೆ ಈಗಾಗಲೇ ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನು ಸಲ್ಲಿಸಿಯಾಗಿದೆ. ಇವತ್ತು ವಿಚಾರಣೆಗೆ ಬರಲಿಕ್ಕಿದೆ ಆ ಅರ್ಜಿ. ಈಗ ದರ್ಶನ್ ಮತ್ತು ಇತರರು ಜಾಮೀನು ಅರ್ಜಿಯನ್ನು ಸಲ್ಲಿಸಿದರೆ ಈ ವಿಚಾರವೂ ಕೂಡ ಈಗ ಭಾರಿ ಚರ್ಚೆ ಆಗ್ತಾ ಇರೋದು. ಸೊ ಇವತ್ತು ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯ ಆಗಿದೆ. ಈ ಹಿನ್ನೆಲೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಮತ್ತೆ ಜಡ್ಜ್ ಮುಂದೆ ಹಾಜರಾಗಿದ್ದಾರೆ. 24ನೇ ACMM ನ್ಯಾಯಾಧೀಶರ ಮುಂದೆ ಇವರನ್ನ ಹಾಜರುಪಡಿಸಲಾಗಿದೆ. ಕೋರ್ಟ್ ಹಾಲ್ಗೆ ಬಂದಿದ್ದಾರೆ ದರ್ಶನ್ ಪರ ವಕೀಲರು. ದರ್ಶನ್ ಪರ ವಕೀಲ ಶಿವಕುಮಾರ್ ಈಗ ಕೋರ್ಟ್ ಹಾಲ್ಗೆ ಆಗಮಿಸಿದ್ದಾರೆ. ದರ್ಶನ್ ಪರ ವಕೀಲರಾಗಿರುವಂತಹ ಶಿವಕುಮಾರ್ ಈಗ ಕೋರ್ಟ್ ಹಾಲ್ಗೆ ಆಗಮಿಸಿದ್ದಾರೆ. ಜಡ್ಜ್ ಅವರು ಬರ್ತಾ ಇದ್ದಂಗೆ ಆರಂಭ ಆಗುತ್ತೆ ವಿಚಾರಣೆ. ಇವತ್ತೇನಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಆಗುತ್ತಾ ಅಥವಾ ಮತ್ತೆ ಏನಾಗಬಹುದು? ನ್ಯಾಯಾಧೀಶರು ಆಗಮಿಸಿದ್ದಾರೆ. ಆರೋಪಿಗಳ ಹಾಜರಾತಿಯನ್ನ ಪಡೆದಿದ್ದಾರೆ. ಲಿಸ್ಟ್ ಮೂಲಕ ಹೆಸರು ಕೂಗಿ ಹಾಜರಾತಿಯನ್ನ ದಾಖಲು ಮಾಡಲಾಗಿದೆ. ಆರೋಪಿಗಳ ಹಾಜರಾತಿಯನ್ನ ಪಡೆದಿದ್ದಾರೆ ನ್ಯಾಯಾಧೀಶರು. ಲಿಸ್ಟ್ ಮೂಲಕ ಹೆಸರನ್ನ ಕೂಗಿ, ಅಂದ್ರೆ ಈ 17 ಜನರ ಹೆಸರನ್ನ ಅಲ್ಲಿ ಕೂಗಲಾಗುತ್ತೆ. ಎಲ್ಲರೂ ಕೂಡ ಹಾಜರಿದ್ದಾರೆ. ಈ ಆರೋಪಿಗಳ ಹಾಜರಾತಿ ದಾಖಲಾತಿಯನ್ನ ಪಡೆದಿದ್ದಾರೆ. ಲಿಸ್ಟ್ ಮೂಲಕ ಹೆಸರನ್ನ ಕೂಗಿ ಅವರ ಹಾಜರಿಯನ್ನ ದೃಢಪಡಿಸಿಕೊಳ್ಳಲಾಗಿದೆ. ಈಗಾಗಲೇ ತಾವು ಗಮನಿಸ್ತಾ ಇದ್ದಂಗೆ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಸ್ವ ಇಚ್ಛಾ ಹೇಳಿಕೆಯನ್ನ ಕೊಟ್ಟಿದೆ. ಮತ್ತೊಂದು ಕಡೆ ನ್ಯಾಯಾಂಗ ಬಂಧನ ಅವಧಿ ನಿನ್ನೆಗೆ ವಿಸ್ತರಣೆಯಾಗಿತ್ತು. ಒಂದು ದಿನ ಮತ್ತೆ ಅದೇ ನ್ಯಾಯಾಂಗ ಬಂಧನ ಅವಧಿಯನ್ನ ವಿಸ್ತರಣೆ ಮಾಡಲಾಗಿತ್ತು, ಅಂದ್ರೆ ಇವತ್ತಿಗೆ. ಇವತ್ತು ನ್ಯಾಯಾಲಯದಲ್ಲಿ ವಿಚಾರಣೆಗೆ ತೆಗೆದುಕೊಳ್ತಾ ಇದ್ದಾರೆ. ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ದರ್ಶನ್ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸ್ತಾರಾ? ಈಗ ಮತ್ತೊಂದು ಕಡೆ ಸೆಷನ್ಸ್ ಕೋರ್ಟ್ಗೆ ಇದು ವರ್ಗಾವಣೆ ಆಗುತ್ತೆ ಇವತ್ತು. ಆ ಸಾಧ್ಯತೆಗಳು ಅಧಿಕವಾಗಿದೆ. ನಿನ್ನೆಯೇ ಈಗಾಗಲೇ ಈ ಬಗ್ಗೆ ಚರ್ಚೆಗಳು ಆಗ್ತಾ ಇತ್ತು. ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲ ಆರೋಪಿಗಳಿಗೆ ಇನ್ನೂ ಕೂಡ ತಲುಪಿಲ್ಲ. ಹೀಗಾಗಿ ಇದಕ್ಕೆ ಕಮಿಟಲ್ ಅಬ್ಜೆಕ್ಷನ್ ಅನ್ನ ದರ್ಶನ್ ಪರ ವಕೀಲರು ಹಾಕಿದ್ರು. ಕಾರಣವನ್ನು ಕೂಡ ಅವ್ರು ಹೇಳಿದ್ರು. ಇನ್ನೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಆರೋಪಿಗಳ ಕೈ ಸೇರಿಲ್ಲ, ಹೀಗಾಗಿ ಸದ್ಯಕ್ಕೆ ಇದನ್ನ ಸೆಷನ್ಸ್ ಕೋರ್ಟ್ಗೆ ವರ್ಗಾವಣೆ ಮಾಡಬಾರದು ಅಂತ ಇತ್ತು. ಈ ಸಂದರ್ಭದಲ್ಲಿ SPP 17 ಜನ ಆರೋಪಿಗಳಿದ್ದಾರೆ. ಅದನ್ನ ಕಾಪಿ ಮಾಡೋದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು. ಈ ವಾರದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಈ ಎಲ್ಲ ಆರೋಪಿಗಳಿಗೆ ತಲುಪಿಸುವಂತಹ ಕೆಲಸ ಆಗುತ್ತೆ ಅಂತ SPP ಅವರು ಹೇಳಿದ್ರು. ಈ ಸಂದರ್ಭದಲ್ಲಿ ನಾಳೆ ಅಷ್ಟೊತ್ತಿಗೆ ಎಲ್ಲ ಆರೋಪಿಗಳಿಗೆ ಟೆಕ್ನಿಕಲ್ ಎವಿಡೆನ್ಸ್ ತಲುಪುತ್ತೆ ಅನ್ನುವಂತಹ ಮಾತನ್ನು ಹೇಳುವ ಮೂಲಕ ವಿಚಾರಣೆಯನ್ನ ಅಂತ್ಯಗೊಳಿಸಲಾಗಿತ್ತು. ನಾಳೆಗೆ ಅಂದರೆ ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಲಾಗಿತ್ತು. ಈಗ ಈ ನ್ಯಾಯಾಂಗ ಬಂಧನ ಅವಧಿ ಮತ್ತೆ 1 ದಿನಗಳ ಕಾಲ ವಿಸ್ತರಣೆಯಾಗಿದ್ದ ಹಿನ್ನೆಲೆ ಇವತ್ತು ಆ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಮುಕ್ತಾಯ ಆಗಿದೆ. ಇವತ್ತು ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯವಾಗಿರುವ ಹಿನ್ನೆಲೆ ಮತ್ತೆ ಈ ಎಲ್ಲ ಡಿ ಪಟಾಲಂ ಏನಿದೆ 17 ಆರೋಪಿಗಳು, ದರ್ಶನ್ A1 ಪವಿತ್ರ ಗೌಡ, A2 ದರ್ಶನ್
ಹಾಗೇನೆ ಇನ್ನುಳಿದ ಎಲ್ಲ ಆರೋಪಿಗಳನ್ನ ಈಗ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಈಗ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದೆ. ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಡಿ ಗ್ಯಾಂಗ್ ಛಿದ್ರ ಆಗಿದೆ. ಬಳ್ಳಾರಿ ಜೈಲಿಗೊಬ್ರು, ಬೆಳಗಾವಿ ಹಿಂಡಲ್ಗ ಜೈಲಿಗೊಬ್ರು, ವಿಜಯಪುರ ಜೈಲಿಗೊಬ್ರು, ಇತ್ಯಾದಿ ಒಟ್ಟು 9 ಕಾರಾಗೃಹಗಳಿಗೆ ಈ ಎಲ್ಲ ಪಟಾಲಂನ ಕಳಿಸಲಾಗಿದೆ. ಈಗ ಇವರೆಲ್ಲರೂ ಕೂಡ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಜಡ್ಜ್ ಮುಂದೆ ಹಾಜರಾಗಿದ್ದಾರೆ. ಡೆವಿಲ್ ಗ್ಯಾಂಗ್ನ ನ್ಯಾಯಾಂಗ ಬಂಧನ ಅವಧಿ ಇವತ್ತು ಮುಕ್ತಾಯ ಆಗ್ತಾ ಇದೆ. ಈ ಹಿನ್ನೆಲೆ ಜಡ್ಜ್ ಮುಂದೆ ಡೆವಿಲ್ ಟೀಮ್ ಹಾಜರಾಗಿದೆ. 24ನೇ ACMM ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ. ಇವತ್ತು ದರ್ಶನ್ ನ್ಯಾಯಾಂಗ ಬಂಧನ ಅಂತ್ಯವಾಗ್ತಾ ಇರೋ ಹಿನ್ನೆಲೆ ಪೊರ್ಕಿ ಪಟಾಲಂ ಈಗ ಜಡ್ಜ್ ಮುಂದೆ ಹಾಜರಾಗಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಎಲ್ಲ ಆರೋಪಿಗಳು ಹಾಜರಾಗಿದ್ದಾರೆ. ನಿನ್ನೆ ಅಷ್ಟೇ ಇವರ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯ ಆಗಿದ್ದ ಹಿನ್ನೆಲೆ ಇವರೆಲ್ಲರನ್ನೂ ಕೂಡ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿತ್ತು. ನಿನ್ನೆ ಎವಿಡೆನ್ಸ್ ವಿಚಾರವಾಗಿ ಅಲ್ಲಿ ಚರ್ಚೆಯಾಗಿ ನಾಳೆಗೆ ವಿಚಾರಣೆಯನ್ನು ಮುಂದೂಡೋಣ ಅಂತ ಹೇಳಿ ಜಡ್ಜ್ ಅವರು ಹೇಳಿದರು. ಸೊ ಮತ್ತೆ ಒಂದು ದಿನ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆಯಾಗಿತ್ತು. ಸೊ ಇವತ್ತು ಮತ್ತೆ ಈ ಎಲ್ಲ 17 ಆರೋಪಿಗಳನ್ನು, ಪೊರ್ಕಿ ಪಟಾಲಮನ್ನು ಈಗ ಮತ್ತೆ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದೆ. ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಇವರೆಲ್ಲರನ್ನೂ ಕೂಡ ಈಗ 24ನೇ ACMM ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಇವತ್ತೇನಾಗುತ್ತೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಚಾರ್ಜ್ ಶೀಟ್ನ ಸ್ವ ಇಚ್ಛಾ ಹೇಳಿಕೆಗಳು ರಾಜ್ಯದಾದ್ಯಂತ ಚರ್ಚೆಯಾಗಿವೆ. ಕೋರ್ಟ್ನ ಗಮನಕ್ಕೂ ಕೂಡ ಈಗಾಗಲೇ ಈ ಎಲ್ಲ ವಿಚಾರಗಳು ಬಂದಿರೋದು. ಸೊ ಮುಂದೇನು ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇರೋದು. ದರ್ಶನ್ ಪರ ವಕೀಲರು ದರ್ಶನ್ಗೆ ಜಾಮೀನು ಕೊಡಿಸುವಲ್ಲಿ ಯಶಸ್ವಿ ಆಗ್ತಾರಾ? ಯಾವುದೇ ಕಾರಣಕ್ಕೂ ದರ್ಶನ್ಗೆ ಜಾಮೀನು ಸಿಗಬಾರದು ಅಂತ SPP ಮೊದಲಿನಿಂದನೂ ಕೂಡ ವಾದ ಮಾಡ್ತಾ ಬರ್ತಾ ಇದ್ದಾರೆ. ಈಗ ಯಾವ ರೀತಿಯ ಅಥವಾ ಯಾವ ಅಂಶಗಳನ್ನು ಇಟ್ಕೊಂಡು ವಾದ ಮಂಡನೆ ಮಾಡ್ತಾರೆ, ಜಾಮೀನು ಸಿಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಮತ್ತೊಂದು ಕಡೆ ಈಗಾಗಲೇ ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನು ಸಲ್ಲಿಸಿಯಾಗಿದೆ. ಇವತ್ತು ವಿಚಾರಣೆಗೆ ಬರಲಿಕ್ಕಿದೆ ಆ ಅರ್ಜಿ. ಈಗ ದರ್ಶನ್ ಮತ್ತು ಇತರರು ಜಾಮೀನು ಅರ್ಜಿಯನ್ನು ಸಲ್ಲಿಸಿದರೆ ಈ ವಿಚಾರವೂ ಕೂಡ ಈಗ ಭಾರಿ ಚರ್ಚೆ ಆಗ್ತಾ ಇರೋದು. ಸೊ ಇವತ್ತು ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯ ಆಗಿದೆ. ಈ ಹಿನ್ನೆಲೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಮತ್ತೆ ಜಡ್ಜ್ ಮುಂದೆ ಹಾಜರಾಗಿದ್ದಾರೆ. 24ನೇ ACMM ನ್ಯಾಯಾಧೀಶರ ಮುಂದೆ ಇವರನ್ನ ಹಾಜರುಪಡಿಸಲಾಗಿದೆ. ಕೋರ್ಟ್ ಹಾಲ್ಗೆ ಬಂದಿದ್ದಾರೆ ದರ್ಶನ್ ಪರ ವಕೀಲರು. ದರ್ಶನ್ ಪರ ವಕೀಲ ಶಿವಕುಮಾರ್ ಈಗ ಕೋರ್ಟ್ ಹಾಲ್ಗೆ ಆಗಮಿಸಿದ್ದಾರೆ. ದರ್ಶನ್ ಪರ ವಕೀಲರಾಗಿರುವಂತಹ ಶಿವಕುಮಾರ್ ಈಗ ಕೋರ್ಟ್ ಹಾಲ್ಗೆ ಆಗಮಿಸಿದ್ದಾರೆ. ಜಡ್ಜ್ ಅವರು ಬರ್ತಾ ಇದ್ದಂಗೆ ಆರಂಭ ಆಗುತ್ತೆ ವಿಚಾರಣೆ. ಇವತ್ತೇನಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಆಗುತ್ತಾ ಅಥವಾ ಮತ್ತೆ ಏನಾಗಬಹುದು? ಎಸ್, ನ್ಯಾಯಾಧೀಶರು ಆಗಮಿಸಿದ್ದಾರೆ. ಆರೋಪಿಗಳ ಹಾಜರಾತಿಯನ್ನ ಪಡೆದಿದ್ದಾರೆ. ಲಿಸ್ಟ್ ಮೂಲಕ ಹೆಸರು ಕೂಗಿ ಹಾಜರಾತಿಯನ್ನ ದಾಖಲು ಮಾಡಲಾಗಿದೆ. ಆರೋಪಿಗಳ ಹಾಜರಾತಿಯನ್ನ ಪಡೆದಿದ್ದಾರೆ ನ್ಯಾಯಾಧೀಶರು. ಲಿಸ್ಟ್ ಮೂಲಕ ಹೆಸರನ್ನ ಕೂಗಿ, ಅಂದ್ರೆ ಈ 17 ಜನರ ಹೆಸರನ್ನ ಅಲ್ಲಿ ಕೂಗಲಾಗುತ್ತೆ. ಎಲ್ಲರೂ ಕೂಡ ಹಾಜರಿದ್ದಾರೆ. ಈ ಆರೋಪಿಗಳ ಹಾಜರಾತಿ ದಾಖಲಾತಿಯನ್ನ ಪಡೆದಿದ್ದಾರೆ. ಲಿಸ್ಟ್ ಮೂಲಕ ಹೆಸರನ್ನ ಕೂಗಿ ಅವರ ಹಾಜರಿಯನ್ನ ದೃಢಪಡಿಸಿಕೊಳ್ಳಲಾಗಿದೆ. ಈಗಾಗಲೇ ತಾವು ಗಮನಿಸ್ತಾ ಇದ್ದಂಗೆ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಸ್ವ ಇಚ್ಛಾ ಹೇಳಿಕೆಯನ್ನ ಕೊಟ್ಟಿದೆ. ಮತ್ತೊಂದು ಕಡೆ ನ್ಯಾಯಾಂಗ ಬಂಧನ ಅವಧಿ ನಿನ್ನೆಗೆ ವಿಸ್ತರಣೆಯಾಗಿತ್ತು. ಒಂದು ದಿನ ಮತ್ತೆ ಅದೇ ನ್ಯಾಯಾಂಗ ಬಂಧನ ಅವಧಿಯನ್ನ ವಿಸ್ತರಣೆ ಮಾಡಲಾಗಿತ್ತು, ಅಂದ್ರೆ ಇವತ್ತಿಗೆ. ಇವತ್ತು ನ್ಯಾಯಾಲಯದಲ್ಲಿ ವಿಚಾರಣೆಗೆ ತೆಗೆದುಕೊಳ್ತಾ ಇದ್ದಾರೆ. ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ದರ್ಶನ್ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸ್ತಾರಾ? ಈಗ ಮತ್ತೊಂದು ಕಡೆ ಸೆಷನ್ಸ್ ಕೋರ್ಟ್ಗೆ ಇದು ವರ್ಗಾವಣೆ ಆಗುತ್ತೆ ಇವತ್ತು. ಆ ಸಾಧ್ಯತೆಗಳು ಅಧಿಕವಾಗಿದೆ. ನಿನ್ನೆಯೇ ಈಗಾಗಲೇ ಈ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲ ಆರೋಪಿಗಳಿಗೆ ಇನ್ನೂ ಕೂಡ ತಲುಪಿಲ್ಲ. ಹೀಗಾಗಿ ಇದಕ್ಕೆ ಕಮಿಟಲ್ ಅಬ್ಜೆಕ್ಷನ್ ಅನ್ನ ದರ್ಶನ್ ಪರ ವಕೀಲರು ಹಾಕಿದ್ರು. ಕಾರಣವನ್ನು ಕೂಡ ಅವ್ರು ಹೇಳಿದ್ರು. ಇನ್ನೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಆರೋಪಿಗಳ ಕೈ ಸೇರಿಲ್ಲ, ಹೀಗಾಗಿ ಸದ್ಯಕ್ಕೆ ಇದನ್ನ ಸೆಷನ್ಸ್ ಕೋರ್ಟ್ಗೆ ವರ್ಗಾವಣೆ ಮಾಡಬಾರದು ಅಂತ ಇತ್ತು. ಈ ಸಂದರ್ಭದಲ್ಲಿ SPP 17 ಜನ ಆರೋಪಿಗಳಿದ್ದಾರೆ, ಅದನ್ನ ಕಾಪಿ ಮಾಡೋದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು. ಈ ವಾರದಲ್ಲಿ
ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಈ ಎಲ್ಲ ಆರೋಪಿಗಳಿಗೆ ತಲುಪಿಸುವಂತಹ ಕೆಲಸ ಆಗುತ್ತೆ ಅಂತ SPP ಅವರು ಹೇಳಿದ್ರು. ಈ ಸಂದರ್ಭದಲ್ಲಿ ನಾಳೆ ಅಷ್ಟೊತ್ತಿಗೆ ಎಲ್ಲ ಆರೋಪಿಗಳಿಗೆ ಟೆಕ್ನಿಕಲ್ ಎವಿಡೆನ್ಸ್ ತಲುಪುತ್ತೆ ಅನ್ನುವಂತಹ ಮಾತನ್ನು ಹೇಳುವ ಮೂಲಕ ವಿಚಾರಣೆಯನ್ನ ಅಂತ್ಯಗೊಳಿಸಲಾಗಿತ್ತು. ನಾಳೆಗೆ ಅಂದರೆ ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಲಾಗಿತ್ತು. ಈಗ ಈ ನ್ಯಾಯಾಂಗ ಬಂಧನ ಅವಧಿ ಮತ್ತೆ 1 ದಿನಗಳ ಕಾಲ ವಿಸ್ತರಣೆಯಾಗಿದ್ದ ಹಿನ್ನೆಲೆ ಇವತ್ತು ಆ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಮುಕ್ತಾಯ ಆಗಿದೆ. ಇವತ್ತು ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯವಾಗಿರುವ ಹಿನ್ನೆಲೆ ಮತ್ತೆ ಈ ಎಲ್ಲ ಡಿ ಪಟಾಲಂ ಏನಿದೆ 17 ಆರೋಪಿಗಳು, ದರ್ಶನ್, A1 ಪವಿತ್ರ ಗೌಡ, A2 ದರ್ಶನ್, ಹಾಗೇನೆ ಇನ್ನುಳಿದ ಎಲ್ಲ ಆರೋಪಿಗಳನ್ನ ಈಗ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಈಗ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದೆ. ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಡಿ ಗ್ಯಾಂಗ್ ಛಿದ್ರ ಆಗಿದೆ. ಬಳ್ಳಾರಿ ಜೈಲಿಗೊಬ್ರು, ಬೆಳಗಾವಿ ಹಿಂಡಲ್ಗ ಜೈಲಿಗೊಬ್ರು, ವಿಜಯಪುರ ಜೈಲಿಗೊಬ್ರು, ಇತ್ಯಾದಿ ಒಟ್ಟು 9 ಕಾರಾಗೃಹಗಳಿಗೆ ಈ ಎಲ್ಲ ಪಟಾಲಂನ ಕಳಿಸಲಾಗಿದೆ. ಈಗ ಇವರೆಲ್ಲರೂ ಕೂಡ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಜಡ್ಜ್ ಮುಂದೆ ಹಾಜರಾಗಿದ್ದಾರೆ.